ಮೊದಲನೇದಾಗಿ ತಾಲೂಕಿನ ಮತ್ತು ನಾಡಿನ ಸಮಸ್ತ ಜನತೆಗೆ ದೇಶದ 80ನೇ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೋರ್ತಾ, ಇದೇ ಒಂದು ಪವಿತ್ರವಾದಂಥ ದಿನ. 1976ನೇ ಇಸ್ವಿಯಲ್ಲಿ ಸ್ಥಾಪನೆ ಆದಂಥ ನಮ್ಮ ಹೊಸಕೋಟೆ ಟೌನ್ ಮತ್ತು ಕಸ್ಬಾದ SFCS ಸಂಸ್ಥೆ ಇವತ್ತು ಯಶಸ್ವಿಯಾಗಿ 5 ದಶಕಗಳು 50 ವರ್ಷಗಳನ್ನ ಮುಗಿಸಿ ಸುವರ್ಣೋತ್ಸವದ ಕಾರ್ಯಕ್ರಮ ಮತ್ತು GBMನ ಇವತ್ತು ಆಯೋಜನೆ ಮಾಡಿದ್ದೀವಿ. ನಿಜವಾಗ್ಲೂ ಅತ್ಯಂತ ಹೆಮ್ಮೆಯ ವಿಷಯ. ಟೌನಲ್ಲಿ ನಮ್ಮ ಕಸ್ಬಾ ಮತ್ತು ಟೌನ್ SFCS ಅಲ್ಲಿ ಸುಮಾರು 1300 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ವಾರ್ಷಿಕವಾಗಿ ವ್ಯವಹಾರಗಳು ನಡೆಯೋದ್ರಿಂದ ಮತ್ತು ಸುಮಾರು 200 ಕೋಟಿಗಳಿಗಿಂತ ಹೆಚ್ಚು ಅಮೌಂಟು ಇವತ್ತು ಅವರು ಡೆಪಾಸಿಟಲ್ಲಿ ಇಟ್ಕೊಂಡು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಪಾರದರ್ಶಕವಾಗಿ ಇವತ್ತು ಸಂಸ್ಥೆನ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಈ ವರ್ಷ ಸುಮಾರು 10 ಕೋಟಿ ರೂಪಾಯಿಗಳನ್ನ ಈಗ ಶೂನ್ಯ ದರದ ಬಡ್ಡಿ ಲೆಕ್ಕಾಚಾರದಲ್ಲಿ ಈಗಾಗಲೇ ಸರ್ಕಾರ ಕೊಟ್ಟು ಸುಮಾರು 5 ಕೋಟಿ 70 ಲಕ್ಷ ಬೇರೆ ಬೇರೆ ಸಂಘಗಳಿಗೆ ವಿತರಣೆಗೂ ಕೂಡ ಬಂದಿದೆ. ಈ ವರ್ಷ ನಮ್ಮ SFCS ವತಿಯಿಂದ ಸುಮಾರು 3 ಕೋಟಿ 20 ಲಕ್ಷ 3 ಕೋಟಿ 3 ಲಕ್ಷದಷ್ಟು ಲಾಭಾಂಶ ಕೂಡ ಬಂದಿದೆ ಸಂಘಕ್ಕೆ. 25% ಡಿವಿಡೆಂಟ್ ಅಂದರೆ ಸುಮಾರು ಒಂದು 37 ಲಕ್ಷ ರೂಪಾಯಿಗಳ ಡಿವಿಡೆಂಟ್ನ ಇವತ್ತು ಸುಮಾರು 4,500 ಸದಸ್ಯರುಗಳಿಗೆ ಇವತ್ತೊಂದು ಬಟನ್ ಒತ್ತಿ ಅಲ್ಲೇ ಸ್ಥಳದಲ್ಲೇ ಹಚ್ಚಂಥ ಕೆಲಸನೂ ಕೂಡ ಮಾಡಿದರೆ. ಮತ್ತು ಇದೇ ಒಂದು ವೇದಿಕೆಯಲ್ಲಿ ಇದೇ ಒಂದು ಕಾರ್ಯಕ್ರಮದಲ್ಲಿ ಸಂಘದಲ್ಲಿರ್ತಕ್ಕಂಥ ಸದಸ್ಯರ 75 ಅಂಕಗಳಿಗಿಂತ ಜಾಸ್ತಿ ಬಂದಿರತಕ್ಕಂಥ SSLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸುಮಾರು 100 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಕೂಡ ಸಂಘದ ವತಿಯಿಂದ ಹಮ್ಮಿಕೊಂಡು ಒಳ್ಳೆಯ ಉತ್ತಮವಾದಂಥ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂದೆಯಿಂದ ನಮ್ಮ ಪೂಜನಗರ ಕೃಷ್ಣನ್ನು ಮಾಡ್ಕೊಂಡು ಬಂದರು. ಇವತ್ತು ಅವರ ಒಂದು ಹಾದಿಯಲ್ಲೇ ಇವತ್ತು ನಮ್ಮ ಆಲಪನಹಳ್ಳಿ ಸತೀಶಣ್ಣವರು ಕೂಡ ಅದೇ ರೀತಿಯಲ್ಲಿ ಸಂಸ್ಥೆನ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಇವತ್ತು ನಾವು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳು ಸಹಕಾರಿ ಸಂಘಗಳಿಗೆ ಯಾವ ಥರದಲ್ಲಿ ಶಕ್ತಿ ತುಂಬಕ್ಕಾಗುತ್ತೋ ಅವೆಲ್ಲವನ್ನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ TAPCMSಗೆ ಸಾಕಷ್ಟು ಕಡೆಗಳಲ್ಲಿ ಬೆಲೆ ಬಾಳಂಥ ಭೂಮಿಗಳನ್ನ ಇವತ್ತು ನಾವು TAPCMSಗೆ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ವಿವಿಧೋದ್ದೇಶದ SFCS ಸಂಘ ಏನಿದೆ ಅವರು ಪೆತ್ನಹಳ್ಳಿ ಗ್ರಾಮದಲ್ಲಿ ಸುಮಾರು 1 ಎಕರೆ ಮನವಿ ಮಾಡಿದ್ರು. ಅದನ್ನು ಈಗಾಗಲೇ ತಹಶೀಲ್ದಾರ್ ಹತ್ರದಿಂದ ಕ್ಲಿಯರ್ ಮಾಡಿಸಿ DC ಅವ್ರಿಗೂ ಫೈಲ್ ಹೋಗಿದೆ. ಅದೇ ಥರದಲ್ಲಿ ನಮ್ಮ ಕಲ್ಲಹಳ್ಳಿ ಗ್ರಾಮದ ಹತ್ರ 2.5 ಎಕರೆ ಜಾಗನ ಕೂಡ ಮನವಿ ಮಾಡಿದರೆ ಅದನ್ನು ಕೂಡ ಇವತ್ತು ತಹಶೀಲ್ದಾರ್ ಹತ್ರದಿಂದ ಮಂಜೂರು ಮಾಡಿಸಿ DC ಅವ್ರ ಹತ್ರ ಕಳಿಸ್ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಏನಂತಂದರೆ ಈ ಒಂದು ವಿವಿಧೋದ್ದೇಶದ ಸಹಕಾರ ಸಂಘ ಏನಿದೆ ಒಂದು ಬಹುಶಃ ಸಮುದಾಯ ಭವನ ಮಾಡಿದ್ರೆ ಸಂಘದವರೆಲ್ಲರಿಗೂ ಕೂಡ ಅನುಕೂಲ ಆಗೋದ್ರಲ್ಲಿ ಕನಿಷ್ಠ ದರದಲ್ಲಿ ಅವ್ರಿಗೊಂದು ಅವರ ಕಾರ್ಯಗಳು ಮಾಡ್ಕೊಳಕ್ಕಂತ ಅನುಕೂಲ ಆಗುತ್ತೆ ಅಂತೇಳಿ ಮತ್ತು ಅದೇ ನಿಟ್ಟಿನಲ್ಲಿ ಕಲ್ಲಹಳ್ಳಿ ಹತ್ರ ನಾವು ಒಂದು 2.5 ಎಕರೆ ಜಮೀನ ಗುರುತಿಸಿದ್ದೀವಿ. ಅಲ್ಲಿ ಒಂದು ಒಳ್ಳೆಯ ಶಾಲೆ ಮಾಡಿದ್ರೆ ಕಡಿಮೆ ದರದಲ್ಲಿ ಲೋ ಫೀಸ್ ರೇಟ್ಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟವಾದಂಥ ವಿದ್ಯಾಭ್ಯಾಸನ ಶಿಕ್ಷಣ ಕೊಡುವಂಥ ಕೆಲಸನೂ ಕೂಡ ಈ ಸಂಸ್ಥೆ ವತಿಯಿಂದ ಮಾಡ್ಕೊಳ್ತಾ ಬರ್ಬೋದು ಅನ್ನೋಂಥ ಒಂದು ಉದ್ದೇಶದಿಂದ ಇವತ್ತು ಈ 2 ಜಮೀನುಗಳನ್ನ ಸುಮಾರು 3.5 ಎಕರೆ ಜಮೀನು ನನ್ನ ಪ್ರಕಾರ ಸುಮಾರು 10 ಕೋಟಿಗೂ ಹೆಚ್ಚು ಬೆಲೆ ಬಾಳಂಥ ಭೂಮಿನ ಇವತ್ತು ಸಂಘಕ್ಕೆ ಮಂಜೂರು ಮಾಡ್ಕೊಳ್ಳೋಂಥ ಕೆಲಸನೂ ಕೂಡ ನಾವು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಸಂಘಕ್ಕೆ ಬೇರೆ ಏನೇನು ಸಹಕಾರಗಳು ಅಥವಾ ಸಂಘಕ್ಕೆ ನಾವೇನೇನು ಸಹಾಯ ಮಾಡೋಕ್ಕೆ ಸಾಧ್ಯನೋ ಅವೆಲ್ಲವಕ್ಕೂ ಕೂಡ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಕಡೆಯಿಂದ ರೆಡಿಯಾಗಿರ್ತೀವಿ. 50 ವರ್ಷ ಇವತ್ತು ಯಾವ ಥರದಲ್ಲಿ ನಡ್ಕೊಂಡು ಬಂದಿದೆಯೋ ಮುಂದೆ ಬರೋಂಥ 50-100 ವರ್ಷದ ಕಾಲ ಸಂಘ ಇದೇ ಥರದಲ್ಲಿ ನಡ್ಕೊಂಡು ಹೋಗಲಿ ಅಂತೇಳಿ ನಾನು ಹಾರೈಸ್ತೇನೆ, ಆಶಿಸ್ತೇನೆ.